ಕೆಲವೊಮ್ಮೆ ಜೀವನದಲ್ಲಿ ಒಂದು ಮಹತ್ವದ ತಿರುವು ಬರುತ್ತದೆ. ಅಲ್ಲಿ ಒಬ್ಬ ವ್ಯಕ್ತಿಯು ಏನನ್ನಾದರೂ ಮರೆಯಲು ಬಯಸುತ್ತಾನೆ. ಅವನ ಮುಂದೆ ಹಳೆಯ ವಿಷಯವು ಹೆಚ್ಚು ಹೆಚ್ಚು ಬರುತ್ತದೆ, ಬಂದು ನಿಲ್ಲುತ್ತದೆ. ಮತ್ತು ಮಕರ ರಾಶಿಯವರೇ, ಇಂದಿನ ಚರ್ಚೆ ಇಲ್ಲಿಂದ ಪ್ರಾರಂಭವಾಗುತ್ತದೆ, ಏಕೆಂದರೆ ಇದು ನಿಮಗೂ ಸ್ವಲ್ಪ ಸಮಯದಿಂದ ಆಗುತ್ತಿರಬಹುದು. ಈ ರೀತಿಯದ್ದೇನೋ ಆಗುತ್ತಿರಬಹುದು. ಒಬ್ಬ ವ್ಯಕ್ತಿ, ಒಂದು ಈಡೇರದ ನಿರ್ಧಾರ, ನಿಮ್ಮ ಹೃದಯದ ಮೂಲೆಯಲ್ಲಿ ನೀವು ಬಲವಂತವಾಗಿ ಹೂತು ಹಾಕಿದ ಕನಸು. ನೀವು ಇದ್ದಕ್ಕಿದ್ದಂತೆ ಅವನನ್ನು ಮತ್ತೆ ಏಕೆ ನೆನಪಿಸಿಕೊಳ್ಳುತ್ತೀರಿ? ಕತೆ ಇನ್ನೂ ಮುಗಿದಿಲ್ಲ ಎಂದು ನೀವು ಏಕೆ ಭಾವಿಸುತ್ತಿದ್ದೀರಿ? ಮತ್ತು ಏಕೆ ಅತ್ಯಂತ ಮುಖ್ಯವಾದ ವಿಷಯವಾಗಿದೆ. ದೊಡ್ಡ ಪ್ರಶ್ನೆ ಏನೆಂದರೆ, ನೀವು ನಿಮ್ಮಿಂದ ಸಾಧ್ಯವಿರುವ ಎಲ್ಲವನ್ನೂ ಮಾಡಿದ್ದರೂ ನೀವು ಬಯಸಿದ ಫಲಿತಾಂಶಗಳನ್ನು ಏಕೆ ಸಾಧಿಸಲಿಲ್ಲ? ಅದನ್ನೇ ನಾನು ಇಂದು ನಿಮಗೆ ಹೇಳಲಿದ್ದೇನೆ. ಭವಿಷ್ಯದ ಬಗ್ಗೆ ಎಂದೂ ಭಾವಿಸಿ ಅದನ್ನು ಕೇಳಬೇಡಿ. ನೀವು ಇತರರೊಂದಿಗೆ ಮಾತನಾಡುತ್ತಿರುವ ನಿಮ್ಮ ಜೀವನದ ಒಂದು ಭಾಗಕ್ಕೆ ಸಂಬಂಧಿಸಿದಂತೆ ಅದನ್ನು ಆಲಿಸಿ. ಹಾಗಾದರೆ ನೀವು ನಿಮ್ಮೊಂದಿಗೆ ಆಗಾಗ್ಗೆ ಮಾತನಾಡಿ, ಏಕೆಂದರೆ ಇದು 3 ಚಿಹ್ನೆಗಳು ಏಕಕಾಲದಲ್ಲಿ ಕಾಣಿಸಿಕೊಳ್ಳುತ್ತಿವೆ. ಮೊದಲನೆಯದು ನಿಮ್ಮ ಹಿಂದಿನ ನೋವಿಗೆ ಸಂಬಂಧಿಸಿದೆ. ಎರಡನೆಯದಾಗಿ ನಿಮಗೆ ಇನ್ನೂ ಸಂಪೂರ್ಣವಾಗಿ ತಿಳಿದಿಲ್ಲ ಬದಲಾವಣೆ, ಮತ್ತು ಮೂರನೆಯದಾಗಿ ಚಿಹ್ನೆಯು ನಿಮ್ಮ ಜೀವನದಲ್ಲಿ ತೋರುವುದಕ್ಕಿಂತ ಆಳವಾದ ಪಾತ್ರವನ್ನು ಹೊಂದಿರುವ ವ್ಯಕ್ತಿಯೊಂದಿಗೆ ಸಂಪರ್ಕ ಹೊಂದಿದೆ. ಆದರೆ ಆ ಮೂರನೆಯ ರಾಶಿಗೆ ಹೋಗುವ ಮೊದಲು ಒಂದು ವಿಷಯವನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯ. ಅನೇಕ ಮಕರ ರಾಶಿಯವರು ಹೊರಗೆ ಕಾಣುವಷ್ಟು ಶಾಂತವಾಗಿರುತ್ತಾರೆ. ನೀವು ಒಳಗೂ ಅಷ್ಟೇ ಬಲವಾದ ಹೋರಾಟವನ್ನು ಹೊತ್ತುಕೊಂಡಿರುತ್ತೀರಿ. ನೀವು ಎಲ್ಲರ ಮಾತನ್ನು ಕೇಳುತ್ತೀರಿ. ನೀವು ಪ್ರತಿಯೊಂದು ಸಂಬಂಧವನ್ನು ಉಳಿಸಲು ಪ್ರಯತ್ನಿಸುತ್ತೀರಿ. ಆಗಾಗ್ಗೆ ನಾವು ನಮ್ಮ ಸಂತೋಷವನ್ನು ಸ್ವಲ್ಪ ದೂರವಿಡುತ್ತೇವೆ, ಆದರೆ ರಾತ್ರಿಯಲ್ಲಿ ನಾವು ಒಬ್ಬಂಟಿಯಾಗಿರುವಾಗ ನಮ್ಮ ಮನಸ್ಸು ಇನ್ನೂ ಒಂದು ವಿಷಯದ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ಪ್ರಶ್ನೆ ಏನೆಂದರೆ, ನನಗೆ ಯಾಕೆ ಹೀಗಾಗುತ್ತಿದೆ? ಬಹುಶಃ ಯಾರಾದರೂ ನಿಮ್ಮ ಒಳ್ಳೆಯತನವೇ ನಿಮ್ಮ ದೌರ್ಬಲ್ಯ ಎಂದು ನಿಮಗೆ ಅನಿಸುವಂತೆ ಮಾಡಿರಬಹುದು. ಬಹುಶಃ ನೀವು ಯಾರನ್ನಾದರೂ ಬೇಷರತ್ತಾಗಿ ಒಪ್ಪಿಕೊಂಡಿದ್ದೀರಿ, ಆದರೆ ಬದಲಾಗಿ ಕಾಯುತ್ತಿದ್ದೀರಿ. ಬಹುಶಃ ನೀವು ಯಾವುದೋ ಹಂತದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಿ. ಸಾಧ್ಯತೆಗಳು ಸಹ ನಿಮ್ಮ ವಿರುದ್ಧ ತಿರುಗಿದವು. ಮತ್ತು ನಿಮ್ಮ ಕಥೆಯಲ್ಲಿ ಮೊದಲ ರಹಸ್ಯ ಇರುವುದು ಇಲ್ಲಿಯೇ. ನೀವು ನಿಮ್ಮ ಸೋಲು ಎಂದು ಭಾವಿಸಿದ್ದು ಅದು ಅಗತ್ಯವಾಗಿ ಸೋಲು ಆಗಿರಲಿಲ್ಲ. ತನ್ನ ಜೀವನದಲ್ಲಿ 3 ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಂಡ ಮಹಿಳೆಯಿದ್ದಳು, ಮತ್ತು ಆ 3 ಬಾರಿಯೂ ಅವಳು ತಪ್ಪು ಆಯ್ಕೆ ಮಾಡಿಕೊಂಡಳು. ಮೊದಲ ಸಂಬಂಧ ಮುರಿದು ಬಿತ್ತು. ಎರಡನೆಯ ಅವಕಾಶ ಅವಳನ್ನು ದಾಟಿ ಹೋಯಿತು. ಮೂರನೆಯದು, ಅವಳು ತನ್ನ ಸ್ವಂತ ಜನರ ಕೋಪವನ್ನು ಎದುರಿಸಿದಳು. ಒಂದು ದಿನ ಒಂದು ದೇವಸ್ಥಾನದ ಮುಂದೆ ಕುಳಿತು ಅವಳು ಸುಮ್ಮನೆ ಹೇಳಿದಳು, ನನ್ನ ವಿಧಿಯಲ್ಲಿ ಇದು ಬರೆದಿದ್ದರೆ ನಾನು ಅದನ್ನು ಸ್ವೀಕರಿಸುತ್ತೇನೆ. ಆದರೆ ಕೆಲವು ತಿಂಗಳುಗಳ ನಂತರ ಅದೇ 3 ಘಟನೆಗಳು ಅವಳ ಜೀವನದಲ್ಲಿ ಎಂದಿಗೂ ಊಹಿಸದ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತವೆ ಎಂದು ಅವಳಿಗೆ ತಿಳಿದಿತ್ತು. ಗಮನವಿಟ್ಟು ಕೇಳಿ, ಏಕೆಂದರೆ ಈ ಕತೆ ನಿಮಗೆ ಮೊದಲ ಕನ್ನಡಿ. ಬಹುಶಃ ನಿಮ್ಮ ಜೀವನದಲ್ಲಿ ಒಂದು ಬಾಗಿಲು ಮುಚ್ಚಿರಬಹುದು ಮತ್ತು ನೀವು ಅದನ್ನು ನೋಡಿರಬಹುದು. ವಿಧಿ ನಿಮ್ಮನ್ನು ತಡೆದಿದೆ ಎಂದು ನೀವು ಭಾವಿಸಿರಬಹುದು. ಆದರೆ ಕೆಲವೊಮ್ಮೆ ಮುಚ್ಚಿದ ಬಾಗಿಲುಗಳು ಶಿಕ್ಷೆಯಲ್ಲ, ದಿಕ್ಕು ಬದಲಾವಣೆಯ ಸಂಕೇತವಾಗಿದೆ. ಮತ್ತು ಮಕರ ರಾಶಿಯವರೇ, ಕತೆ ಇಲ್ಲಿಂದ ಕತ್ತಲೆಯಾಗುತ್ತದೆ, ಏಕೆಂದರೆ ಒಂದು ಸಮಯ ಬರಲಿದೆ ನೀವು ಇದ್ದಕ್ಕಿದ್ದಂತೆ ಕೆಲವು ಹಳೆಯ ವಿಷಯದ ಬಗ್ಗೆ ಸಂದೇಶ, ಸಂಭಾಷಣೆ, ಪ್ರಸ್ತಾಪ ಅಥವಾ ಸುದ್ದಿಯನ್ನು ಸ್ವೀಕರಿಸಬಹುದು. ಇದು ಹೊರಗೆ ಚಿಕ್ಕದಾಗಿ ಕಾಣಿಸಬಹುದು, ಆದರೆ ಅದರ ಹಿಂದಿನ ಪ್ರಭಾವ ಕಡಿಮೆಯಿಲ್ಲ. ನೀವು ಅದನ್ನು ಮೊದಲ ನೋಟದಲ್ಲೇ ಗುರುತಿಸದೇ ಇರಬಹುದು. ನೀವು ಅದನ್ನು ಅನುಭವಿಸುವಿರಿ. ಅದಕ್ಕೂ ನನ್ನ ಜೀವನಕ್ಕೂ ಏನು ಸಂಬಂಧ? ಆದರೆ ಆ ಕ್ಷಣವೇ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಪ್ರಶ್ನೆಗೆ ಅಂತಿಮವಾಗಿ ಉತ್ತರ ಸಿಗುತ್ತದೆ. ಮತ್ತು ನಾನು ನಿಮಗೆ ಇನ್ನೂ ಪ್ರಮುಖವಾದ ವಿಷಯವನ್ನು ಹೇಳಿಲ್ಲ. ನಿಮ್ಮನ್ನು ಎಂದಿಗೂ ಅರ್ಥ ಮಾಡಿಕೊಳ್ಳದ ವ್ಯಕ್ತಿಯನ್ನು ಮುಂದಿನ ದಿನಗಳಲ್ಲಿ ನೀವು ನಿಷೇಧಿಸಬಹುದು. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನು ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ನಿಮ್ಮ ಮೌಲ್ಯವನ್ನು ಒಪ್ಪಿಕೊಳ್ಳುವ ಮೊದಲ ವ್ಯಕ್ತಿ ಅವರಾಗಿರಬಹುದು, ಆದರೆ ಅವರು ಹಿಂತಿರುಗುತ್ತಾರೆಯೇ? ಹಳೆಯ ಸಂಬಂಧ ಮತ್ತೆ ಚಿಗುರೊಡೆಯುತ್ತದೆಯೇ? ಅಥವಾ ದೇವರು ನಿಮಗಾಗಿ ಸಂಪೂರ್ಣವಾಗಿ ಹೊಸ ಮಾರ್ಗವನ್ನು ತೆರೆಯುತ್ತಿದ್ದಾನಾ? ಮುಂದಿನ ಭಾಗದಲ್ಲಿ ಸುಳಿವುಗಳು ಸ್ಪಷ್ಟವಾಗುತ್ತವೆ. ನೆನಪಿಡಿ, ಪ್ರತಿಯೊಂದು ಅಪೂರ್ಣ ಕಥೆಯೂ ದುಃಖದಲ್ಲಿ ಕೊನೆಗೊಳ್ಳುವುದಿಲ್ಲ. ಕೆಲವು ಕಥೆಗಳು ಅಪೂರ್ಣವಾಗಿ ಉಳಿಯುತ್ತವೆ ಏಕೆಂದರೆ ಅವುಗಳ ನಿಜವಾದ ಅಧ್ಯಾಯ ಇನ್ನೂ ಅಪೂರ್ಣವಾಗಿದೆ, ಬರೆಯಲ್ಪಟ್ಟಿರುವುದಿಲ್ಲ. ಇದು ನಿಮ್ಮ ಅಂತರಂಗದಲ್ಲಿ ಎಲ್ಲೋ ಆಳವಾಗಿ ಮುಟ್ಟಿದ್ದರೆ ನಿಮ್ಮ ಹೃದಯದಲ್ಲಿ ನಂಬಿಕೆ ಎಂಬ ಪದವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ, ಏಕೆಂದರೆ ನಂತರದ ಚಿಹ್ನೆಗಳು ಇರುವ ಸಮಯವು ನಿಮ್ಮ ಮುಂದಿನ ದೃಷ್ಟಿಕೋನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಈಗ
ಆ ಚಿಹ್ನೆಯನ್ನು ಸ್ವಲ್ಪ ಹೆಚ್ಚು ಗಮನವಿಟ್ಟು ಕೇಳಿ, ಏಕೆಂದರೆ ನಿಮ್ಮ ಕಥೆಯು ಹೃದಯ ಮತ್ತು ವಿಧಿ ಎರಡೂ ಪರಸ್ಪರ ಪ್ರಶ್ನಿಸಲು ಪ್ರಾರಂಭಿಸುವ ಹಂತವನ್ನು ತಲುಪುವುದು ಇಲ್ಲಿಯೇ. ಮಕರ ರಾಶಿಯ ಬಗ್ಗೆ ಏನು? ನೀವು ಯಾರೊಂದಿಗಾದರೂ ದೂರವಿರಲು ನಿರ್ಧರಿಸಿದ್ದೀರಿ, ಆದರೆ ಅವರೊಂದಿಗೆ ಸ್ವಲ್ಪ ಸಂಪರ್ಕವನ್ನು ಹೊಂದಿದ್ದೀರಿ ಎಂದು ನಿಮಗೆ ಎಂದಾದರೂ ಸಂಭವಿಸಿದೆಯೇ? ಕೆಲವೊಮ್ಮೆ ಅವರ ಹೆಸರು ಇದ್ದಕ್ಕಿದ್ದಂತೆ ಪ್ರತಿಧ್ವನಿಸುತ್ತದೆ, ಕೆಲವೊಮ್ಮೆ ಅದು ಹಳೆಯ ಸ್ಥಳವನ್ನು ನೆನಪಿಸುತ್ತದೆ, ಕೆಲವೊಮ್ಮೆ ಅದು ಸಂಭಾಷಣೆಯಲ್ಲಿ ಬರುತ್ತದೆ ಮತ್ತು ಕೆಲವೊಮ್ಮೆ ಅದು ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಸಂಭವಿಸಿರುತ್ತದೆ. ನಿಮ್ಮ ಮನಸ್ಸು ಆ ವ್ಯಕ್ತಿಯ ಕಡೆಗೆ ಹರಿಯುತ್ತದೆ. ಇದು ಕೇವಲ ಕಾಕತಾಳೀಯ ಎಂದು ಭಾವಿಸಿ ಮುಂದುವರಿಯಬೇಡಿ. ಜೀವನದಲ್ಲಿ ನಾವು ನಿರ್ಲಕ್ಷಿಸಲಾಗದ ಕೆಲವು ಘಟನೆಗಳಿವೆ. ಕಾಲವೇ ಅವುಗಳಿಗೆ ಅರ್ಥವನ್ನು ನಮಗೆ ಬಹಿರಂಗಪಡಿಸುವವರೆಗೆ ನಾವು ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಮತ್ತು ಇಲ್ಲಿ ಇನ್ನೊಂದು ಕಥೆಯಿದೆ. ಒಬ್ಬ ಮನುಷ್ಯನಿದ್ದನು. ಅವನು ತನ್ನ ಹತ್ತಿರದ ವ್ಯಕ್ತಿಗಾಗಿ ತುಂಬ ಕೆಲಸ ಮಾಡುತ್ತಿದ್ದನು. ಅವರಿಗೆ ಅವನ ಅಗತ್ಯವಿದ್ದಾಗ ಅವನು ಆ ವ್ಯಕ್ತಿಯ ಪಕ್ಕದಲ್ಲಿ ನಿಂತನು. ಆಗ ಅವನ ಸರದಿ ಬಂದಾಗ ಅದೇ ವ್ಯಕ್ತಿ ನಿಧಾನವಾಗಿ ಹೊರಟು ಹೋದನು. ಯಾವುದೇ ಜಗಳವಿಲ್ಲ, ಯಾವುದೇ ಪ್ರಮುಖ ವಾದವಿಲ್ಲ. ನೀವು ಚಿಕ್ಕವರಾಗುತ್ತಿದ್ದಂತೆ ಸಂಭಾಷಣೆಗಳು ಕಡಿಮೆಯಾಗುತ್ತಾ ಬಂದವು. ಆದರೆ ಒಂದು ದಿನ ನಿಮ್ಮಿಬ್ಬರ ನಡುವೆ ಕೇವಲ ನೆನಪುಗಳು ಮಾತ್ರ ಉಳಿದುಕೊಂಡವು. ಅವನು ಆಗಾಗ್ಗೆ ಹೋಗಿ ನನ್ನ ತಪ್ಪೇನು ಎಂದು ಕೇಳಲು ಯೋಚಿಸುತ್ತಿದ್ದನು, ಆದರೆ ಪ್ರತಿ ಬಾರಿಯೂ ಅವಳ ಸ್ವಾಭಿಮಾನ ಅವಳನ್ನು ತಡೆಯಿತು. ಸಮಯ ಕಳೆದು ಹೋಯಿತು. ನಂತರ ಒಂದು ದಿನ ಅದೇ ವ್ಯಕ್ತಿ ಇದ್ದಕ್ಕಿದ್ದಂತೆ ಅವಳ ಮುಂದೆ ಕಾಣಿಸಿಕೊಂಡನು. ಕೆಲವು ನಿಮಿಷಗಳ ಕಾಲ ಇದು ನಡೆಯಿತು. ಆದರೆ ಆ ಕೆಲವು ನಿಮಿಷಗಳಲ್ಲಿ ಅವನು ತನ್ನ ವಿರುದ್ಧ ಯೋಚಿಸಿದ್ದನ್ನು ಅರಿತುಕೊಂಡನು. ಆ ಪರಿಸ್ಥಿತಿ ವಾಸ್ತವವಾಗಿ ಅವನ ಜೀವನಕ್ಕೆ ಬೆದರಿಕೆಯಾಗಿತ್ತು, ಅವನನ್ನು ಬೇರೆಯದೇ ದಿಕ್ಕಿಗೆ ತಳ್ಳುತ್ತಿತ್ತು. ಈಗ ಊಹಿಸಿ, ಆ ಸಂಬಂಧ ಮುಂದುವರೆದಿದ್ದರೆ ಅವನು ಆ ಹೊಸ ಹಾದಿಯನ್ನು ತಲುಪಲು ಸಾಧ್ಯವಾಗುತ್ತಿತ್ತೆ. ನೀವು ಕೂಡ ಮಕರ ರಾಶಿಯವರಾಗಿದ್ದರೆ, ನಾನು ಏನನ್ನಾದರೂ ಕಳೆದುಕೊಂಡಿದ್ದೇನೆ ಮತ್ತು ಅದು ನನ್ನ ಬಳಿ ಇದ್ದಿದ್ದರೆ ನನ್ನ ಜೀವನ ಹೇಗಿರುತ್ತಿತ್ತು ಎಂದು ನೀವು ಇನ್ನೂ ಯೋಚಿಸುತ್ತಿದ್ದೀರಿ. ಕೆಲವೊಮ್ಮೆ ದೇವರು ನಮಗೆ ಬೇಕಾದದ್ದನ್ನು ಕೊಡುವುದಿಲ್ಲ, ಏಕೆಂದರೆ ನಾವು ಕೇಳದೇ ಇರುವ ವಿಷಯಗಳಿಗೆ ಆತನು ನಮ್ಮನ್ನು ಸಿದ್ಧಪಡಿಸುತ್ತಿದ್ದಾನೆ. ಮತ್ತು ಈಗ ಒಂದು ಸೂಕ್ಷ್ಮ ಚಿಹ್ನೆ ಹೊರಹೊಮ್ಮುತ್ತಿದೆ. ನಿಮ್ಮ ಜೀವನವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರುವ, ಆದರೆ ತನ್ನ ಮಾತನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವ ಯಾರಾದರೂ ನಿಮ್ಮ ಸುತ್ತಲೂ ಇರಬಹುದು. ನಾನು ಅದನ್ನು ನೇರವಾಗಿ ಹೇಳುತ್ತಿಲ್ಲ. ಅದು ರೊಮ್ಯಾಂಟಿಕ್ ಆಗಿರಬೇಕಾಗಿಲ್ಲ. ಅದು ಕುಟುಂಬದ ಸದಸ್ಯರಾಗಿರಬಹುದು, ಕೆಲಸದ ಸಹೋದ್ಯೋಗಿಯಾಗಿರಬಹುದು, ಅಥವಾ ನೀವು ಹಿಂದೆ ಭಿನ್ನಾಭಿಪ್ರಾಯ ಹೊಂದಿದ್ದ ಯಾರಾದರೂ ಆಗಿರಬಹುದು. ಅವನು ಈಗ ಮೌನವಾಗಿದ್ದಾನೆ, ಆದರೆ ಅವನ ಮೌನದ ಹಿಂದೆ ಒಂದು ಕಾರಣವಿದೆ ಮತ್ತು ಆ ಕಾರಣ ಬಹಿರಂಗವಾದಾಗ ಅವನು ಹಿಂದೆ ಹೇಳಿದ್ದೊಂದು ಮಾತು ನಿಮಗೆ ಅರ್ಥವಾಗುತ್ತದೆ. ತಪ್ಪಾಗಿ ಅರ್ಥೈಸಿಕೊಂಡಿರಬಹುದು. ಅದಕ್ಕಾಗಿಯೇ ನೀವು ಇಂದು ಆತುರದ ತೀರ್ಮಾನಗಳಿಗೆ ಬರಬಾರದು. ಒಂದೆಡೆ ಹಳೆಯ ಸಮಸ್ಯೆಗಳು ನಿಮ್ಮನ್ನು ಮತ್ತೆ ಕಾಡಬಹುದು, ಮತ್ತೊಂದೆಡೆ ಅದೇ ಸಮಯದಲ್ಲಿ ಹೊಸ ಅವಕಾಶವೊಂದು ತನ್ನನ್ನು ತಾನು ಕಂಡುಕೊಳ್ಳಬಹುದು. ಇದರರ್ಥ ನಿಮಗೆ ಎರಡು ಮಾರ್ಗಗಳಿವೆ. ಒಂದು ಮಾರ್ಗ ಪರಿಚಿತವಾಗಿರುತ್ತದೆ, ಇನ್ನೊಂದು ಸ್ವಲ್ಪ ಅಪರಿಚಿತವಾಗಿರುತ್ತದೆ. ಮತ್ತು ಅತ್ಯಂತ ಆಸಕ್ತಿದಾಯಕ ವಿಷಯವೆಂದರೆ, ನಿಮ್ಮ ಮನಸ್ಸು ಹಳೆಯ ಮಾರ್ಗವನ್ನು ಗುರುತಿಸುತ್ತದೆ, ಆದರೆ ನಿಮ್ಮ ಸನ್ನಿವೇಶಗಳು ನಿಮ್ಮನ್ನು ಹೊಸ ಹಾದಿಯತ್ತ ತಳ್ಳುತ್ತಿರಬಹುದು. ಇಲ್ಲಿಂದ ಮೂರನೆಯ ರಹಸ್ಯ ಪ್ರಾರಂಭವಾಗುತ್ತದೆ, ಏಕೆಂದರೆ ಮುಂಬರುವ ದಿನಗಳಲ್ಲಿ ನೀವು ಕೇವಲ ಹಣ ಅಥವಾ ಸಂಬಂಧಗಳನ್ನು ಮಾತ್ರವಲ್ಲದೆ ನಿಮ್ಮ ಸ್ವಂತ ಘನತೆ ಮತ್ತು ಭವಿಷ್ಯವನ್ನು ಒಳಗೊಂಡಿರುವ ನಿರ್ಧಾರವನ್ನು ಎದುರಿಸಬೇಕಾಗಬಹುದು. ಈ ಹೆಜ್ಜೆ ಇಡುವುದರಿಂದ ಯಾರಿಗಾದರೂ ಬೇಸರವಾಗಬಹುದು ಎಂದು ನಿಮಗೆ ಅನಿಸಬಹುದು. ನೀವು ಹಾಗೆ ಮಾಡುತ್ತಿದ್ದರೆ ನೀವು ಒಂದು ದೊಡ್ಡ ಅವಕಾಶವನ್ನು ಕಳೆದುಕೊಳ್ಳಬಹುದು. ಇದು ಮಕರ ರಾಶಿಯವರಿಗೆ ದೊಡ್ಡ ಪರೀಕ್ಷೆಯಾಗಲಿದೆ. ನೀವು ಮತ್ತೊಮ್ಮೆ ಎಲ್ಲರನ್ನೂ ಮೆಚ್ಚಿಸಲು ನಿಮ್ಮನ್ನು ಒತ್ತಾಯಿಸುತ್ತೀರಾ, ಅಥವಾ ಈ ಬಾರಿ ನಿಮ್ಮ ಸ್ವಂತ ಶಕ್ತಿಯ ಮೇಲೆ ಕೇಂದ್ರೀಕರಿಸುತ್ತೀರಾ? ನಿಮ್ಮ ಜೀವನವು ಯಾವ ದಿಕ್ಕಿಗೆ ಆದ್ಯತೆ ನೀಡುತ್ತೀರಿ? ನೆನಪಿಡಿ, ಸಮತೋಲನ ಎಂದರೆ ಎಲ್ಲರನ್ನೂ ಸಂತೋಷಪಡಿಸುವುದು ಆಗುವುದಿಲ್ಲ. ಕೆಲವೊಮ್ಮೆ ಸಮತೋಲನ ಎಂದರೆ ನಿಮ್ಮ ಹೃದಯ ಮತ್ತು ನಿಮ್ಮ ಬುದ್ಧಿಶಕ್ತಿಯ ನಡುವೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು. ಮತ್ತು ಈಗ ಅದರ ಬಗ್ಗೆ ಗಮನ ಕೊಡಿ. ಸೂಚನೆಯಂತೆ ನೀವು ಇಲ್ಲಿಯವರೆಗೆ ಭಾವಿಸುತ್ತಿರಬಹುದು, ಆದರೆ ಹೆಸರಿಸಲು ಸಾಧ್ಯವಾಗಲಿಲ್ಲ. ನಿಮ್ಮ ಜೀವನದಲ್ಲಿ ಒಂದು ಹಳೆಯ ಚಕ್ರವು ಕೊನೆಗೊಳ್ಳುತ್ತಿದೆ. ಅದೇ ಚಿಂತೆಗಳು, ಅದೇ ಕಾಯುವಿಕೆ, ಅದೇ ನಡವಳಿಕೆ. ಮತ್ತೆ ಮತ್ತೆ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೀರಿ. ಮುಂದೇನು ಎಂದು ಯೋಚಿಸುತ್ತಲೇ ಇರಿ. ಕ್ರಮೇಣ ಇದೆಲ್ಲವೂ ಹಿಂದೆ ಉಳಿಯಬಹುದು, ಆದರೆ ಅದರ ನಂತರ ಏನಾಗುತ್ತದೆ? ಪರಿಹಾರವಿರುವುದು ಮಾತ್ರವಲ್ಲ, ಹೊಸ ಪರೀಕ್ಷೆಯೂ ಇರುತ್ತದೆ. ಏಕೆಂದರೆ ದೇವರು ಒಬ್ಬ ವ್ಯಕ್ತಿಯನ್ನು ಅವರ ಹಳೆಯ ಪರಿಸ್ಥಿತಿಗಳಿಂದ ಹೊರತಂದಾಗ
ಅವನು ಮಾಡುವ ಮೊದಲ ಕೆಲಸವೇನೆಂದರೆ ಅವನು ಹಳೆಯ ನೋವನ್ನು ಹಿಡಿದಿಟ್ಟುಕೊಂಡಿದ್ದಾನೆಯೇ ಅಥವಾ ಅವನು ನಿಜವಾಗಿಯೂ ಮುಂದುವರಿಯಲು ಸಿದ್ಧನಾಗಿದ್ದಾನೆಯೇ ಎಂದು ನಿರ್ಣಯಿಸುವುದು. ಮತ್ತು ನಂತರ ಒಂದು ಸಣ್ಣ ಘಟನೆಯು ನಿಮಗೆ ಎಲ್ಲಿ ದೊಡ್ಡ ಸಂಕೇತವನ್ನು ನೀಡುತ್ತದೆ ಎಂಬುದನ್ನು ನಾವು ಅನ್ವೇಷಿಸುತ್ತೇವೆ. ಬಹುಶಃ ಫೋನ್ ಕರೆಯ ರೂಪದಲ್ಲಿ, ಬಹುಶಃ ಅನಿರೀಕ್ಷಿತ ಭೇಟಿಯ ರೂಪದಲ್ಲಿ, ಅಥವಾ ನೀವು ನಿರೀಕ್ಷಿಸದ ಸುದ್ದಿಯ ರೂಪದಲ್ಲಿ. ಆದರೆ ಅದಕ್ಕೂ ಮೊದಲು ನಿಮ್ಮನ್ನು ಈ ಪ್ರಶ್ನೆ ಕೇಳಿಕೊಳ್ಳಿ: ನಾಳೆ ನೀವು ತುಂಬ ಕಷ್ಟಪಟ್ಟು ಅತ್ತದ್ದು ನಿಮಗೆ ಮರಳಿ ಬಂದರೆ ನೀವು ಅದನ್ನು ಅದೇ ಸಂತೋಷದಿಂದ ಹಿಂದಿರುಗಿಸುವಿರಾ? ಅಥವಾ ದೇವರು ಅದನ್ನು ನಿಮ್ಮಿಂದ ತೆಗೆದುಕೊಂಡಿಲ್ಲ ಎಂದು ಅರ್ಥ ಮಾಡಿಕೊಳ್ಳುವಷ್ಟು ನೀವು ಬದಲಾಗಿರಬಹುದು? ನಿಮ್ಮನ್ನು ಅದಕ್ಕಿಂತಲೂ ಆಚೆಗೆ ಕರೆದೊಯ್ಯುತ್ತಿತ್ತು. ಮಕರ ರಾಶಿಯವರು ಈಗ ಒಂದು ಹಂತವನ್ನು ತಲುಪಿದ್ದಾರೆ ಅಲ್ಲಿ ಕತೆ ಇನ್ನು ಮುಂದೆ ಕೇವಲ ಭೂತಕಾಲಕ್ಕೆ ಸೀಮಿತವಾಗಿರುವುದಿಲ್ಲ. ಏಕೆಂದರೆ ನೀವು ಕಾಕತಾಳೀಯ ಎಂದು ಭಾವಿಸಿದ್ದು ಕ್ರಮೇಣ ಅದರ ಹಿಂದಿನ ಒಂದು ಮಾದರಿಯನ್ನು ಬಹಿರಂಗಪಡಿಸುತ್ತದೆ. ಮತ್ತು ಈ ಮಾದರಿಯು ಬಹಳ ಸದ್ದಿಲ್ಲದೆ ಬರುತ್ತದೆ. ಯಾವುದೇ ಘೋಷಣೆಗಳು ಇರುವುದಿಲ್ಲ, ಯಾವುದೇ ಹಠಾತ್ ಪವಾಡದ ಪ್ರದರ್ಶನ ಇರುವುದಿಲ್ಲ. ಆದರೆ ಒಂದು ಸಣ್ಣ ಪ್ರದರ್ಶನ, ಒಂದು ಘಟನೆಯಾಗಿರುತ್ತದೆ. ಅದು ತುಂಬ ಚಿಕ್ಕದಾಗಿದ್ದು ಮೊದಲಿಗೆ ನೀವು ಅದನ್ನು ಮುಖ್ಯವೆಂದು ಪರಿಗಣಿಸದೇ ಇರಬಹುದು. ಆದರೆ ನಂತರ ನೀವು ಹಿಂತಿರುಗಿ ನೋಡಿದಾಗ ಆ ಕ್ಷಣವು ನಿಮ್ಮ ಜೀವನದ ಮಹತ್ವದ ತಿರುವು ಎಂದು ನೀವು ಅರಿತುಕೊಳ್ಳುತ್ತೀರಿ. ಒಬ್ಬ ವ್ಯಕ್ತಿಯ ಕಥೆಯನ್ನು ಕೇಳಿ. ಅವನು ತಿಂಗಳುಗಳಿಂದ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿದ್ದ. ಪ್ರತಿ ಬಾರಿಯೂ ಅವನಿಗೆ ಧೈರ್ಯ ಸಿಗುತ್ತಿತ್ತು. ನಂತರ ಕೊನೆಯ ನಿಮಿಷದಲ್ಲಿ ಸಂಭಾಷಣೆ ನಿಲ್ಲುತ್ತಿತ್ತು. ಅವನು ಕ್ರಮೇಣ ಭರವಸೆಯನ್ನು ಬಿಟ್ಟುಬಿಟ್ಟನು. ಒಂದು ದಿನ ಅವನು ತನ್ನ ಎಲ್ಲ ಕಾಗದಗಳನ್ನು ಒಟ್ಟುಗೂಡಿಸಿ, ನಾನು ಮತ್ತೆ ಹಾಗೆ ಮಾಡುವುದಿಲ್ಲ ಎಂದು ತನ್ನೊಳಗೆ ಹೇಳಿಕೊಂಡನು. ಬಹುಶಃ ಅದು ನನಗಾಗಿ ಅಲ್ಲ. ಅದೇ ಸಂಜೆ ಅವನಿಗೆ ಕರೆ ಬಂದಿತು. ಕರೆ ಮಾಡಿದವನು ಸ್ವಲ್ಪ ಸಮಯದ ಹಿಂದೆ ನೀವು ಅವನಿಗೆ ಕಳುಹಿಸಿದ ಕೆಲಸದ ಬಗ್ಗೆ ಮಾತನಾಡಲು ಬಯಸುವುದಾಗಿ ಹೇಳಿದನು. ಅವನು ಆಘಾತಕ್ಕೊಳಗಾದನು. ಅಧ್ಯಾಯ ಮುಗಿದಿದೆ ಎಂದು ಅವನು ಭಾವಿಸಿದ್ದನು. ಆದರೆ ನಿಜವಾದ ವಿಷಯವೇನೆಂದರೆ ಆ ಹಿಂದಿನ ಪ್ರಯತ್ನದ ಫಲಿತಾಂಶಗಳು ಅವನು ಕೇಳಿದ ರೂಪದಲ್ಲಿ ಎರಡನೆಯ ಅವಕಾಶವಾಗಿ ಒದಗಿ ಬಂದಿತ್ತು. ಅದು ಮೊದಲನೆಯದಕ್ಕಿಂತ ಉತ್ತಮವಾಗಿತ್ತು. ಈಗ ಈ ಕಥೆಯನ್ನು ನಿಮ್ಮ ಸ್ವಂತ ಜೀವನಕ್ಕೆ ಅನ್ವಯಿಸಿ. ನಾನು ತುಂಬ ಪ್ರಯತ್ನಿಸಿದೆ, ಈಗ ಏನು ಪ್ರಯೋಜನ ಎಂದು ನೀವು ಎಷ್ಟೋ ಬಾರಿ ಯೋಚಿಸಿದ್ದೀರಿ. ನೀವು ಎಷ್ಟೋ ಬಾರಿ ಉತ್ತರಕ್ಕಾಗಿ ಕಾಯುತ್ತಿದ್ದೀರಿ ಮತ್ತು ಬಹುಶಃ ಅದು ಹಾಗೆ ಇರಬಾರದಿತ್ತು ಎಂದು ನಿಮ್ಮನ್ನು ಮನವರಿಕೆ ಮಾಡಿಕೊಂಡಿದ್ದೀರಿ. ಮತ್ತು ಎಷ್ಟೋ ಬಾರಿ ನೀವು ಸಂಬಂಧವನ್ನು, ಅವಕಾಶವನ್ನು ಬಿಟ್ಟುಕೊಟ್ಟಿದ್ದೀರಿ. ಅಥವಾ ನೀವು ಇತರ ವ್ಯಕ್ತಿ ಅಥವಾ ಪರಿಸ್ಥಿತಿ ನಿಮ್ಮನ್ನು ಸ್ವೀಕರಿಸುತ್ತಿಲ್ಲ ಎಂದು ಭಾವಿಸಿ ಆಸೆಗಳನ್ನು ಬಿಟ್ಟುಬಿಟ್ಟಿದ್ದೀರಿ. ಇಂದಿನ ಅತ್ಯಂತ ಆಳವಾದ ಸಂದೇಶವು ಅದರಲ್ಲಿಯೇ ಅಡಗಿದೆ. ಪ್ರತಿಯೊಂದು ವಿಳಂಬವೂ ನಿರಾಕರಣೆಯಲ್ಲ. ಕೆಲವೊಮ್ಮೆ ಸಮಯ ಇನ್ನೂ ಸಿದ್ಧವಾಗಿಲ್ಲ, ಕಾರಣ ವಿಳಂಬವಾಗುತ್ತದೆ. ಆದರೆ ಜಾಗರೂಕರಾಗಿರಿ. ಎಲ್ಲವೂ ಸಾಮಾನ್ಯ ಸ್ಥಿತಿಗೆ ಮರಳುವವರೆಗೆ ನೀವು ಕಾಯಬೇಕು ಎಂದು ಇದರ ಅರ್ಥವಲ್ಲ. ಏಕೆಂದರೆ ನೀವು ಮುಖ್ಯವಾದದ್ದನ್ನು ಗುರುತಿಸಬೇಕಾಗಬಹುದು. ಅದು ಸುಲಭವಲ್ಲ. ನಿಮಗೆ ಏನು ವಿಧಿಸಲಾಗಿದೆ ಮತ್ತು ಯಾವುದು ಕೇವಲ ಅಭ್ಯಾಸ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ವ್ಯತ್ಯಾಸ ಸೂಕ್ಷ್ಮವಾಗಿದೆ. ಯಾರನ್ನಾದರೂ ಕಳೆದುಕೊಳ್ಳುವುದು, ಮತ್ತೆ ಮತ್ತೆ ಒಟ್ಟಿಗೆ ಸೇರಲು ಬಯಸುವುದು ಒಂದೇ ವಿಷಯವಲ್ಲ. ಅವಕಾಶಕ್ಕಾಗಿ ಹಾತೊರೆಯುವುದು ಮತ್ತು ಅದನ್ನು ಅನುಸರಿಸಲು ಬಯಸುವುದು ಎರಡು ವಿಭಿನ್ನ ವಿಷಯಗಳು. ನಿಮ್ಮ ಇಡೀ ಜೀವನವನ್ನು ಪಕ್ಕಕ್ಕೆ ಇಡುವುದು ಒಂದೇ ಅಲ್ಲ. ಮತ್ತು ನಿಮ್ಮ ಮುಂದಿನ ಪರೀಕ್ಷೆ ಪ್ರಾರಂಭವಾಗುವುದು ಇಲ್ಲಿಂದಲೇ. ನಿಮಗೆ ಮುಂದಿನ ದಿನಗಳಲ್ಲಿ ವಯಸ್ಸಾದ ಯಾರೊಂದಿಗಾದರೂ ಮಾತನಾಡಲು ಅವಕಾಶ ಸಿಗಬಹುದು. ಬಹುಶಃ ಆ ವ್ಯಕ್ತಿಯೇ ಮುಂದೆ ಬರಬಹುದು. ಬಹುಶಃ ಮೂರನೆಯ ವ್ಯಕ್ತಿ ಅದನ್ನು ಉಲ್ಲೇಖಿಸಬಹುದು. ಆದರೆ ಆ ಸಮಯದಲ್ಲಿ ನಿಮಗೆ ಎದುರಾಗುವ ದೊಡ್ಡ ಪ್ರಶ್ನೆ ಅವನು ಏಕೆ ಹಿಂದಿರುಗಿದನು ಎಂಬುದು ಅಲ್ಲ. ದೊಡ್ಡ ಪ್ರಶ್ನೆಯೆಂದರೆ, ನಾನು ಇನ್ನೂ ಅದೇ ವ್ಯಕ್ತಿಯೇ? ಮೊದಲು ಹಾಗೆಯೇ ಇತ್ತು. ಉತ್ತರ ಇಲ್ಲ ಎಂದಾದರೆ ಕತೆ ಬದಲಾಗಿದೆ ಎಂದರ್ಥ. ಮತ್ತು ಅದಕ್ಕಾಗಿಯೇ ನೀವು ಇತ್ತೀಚಿನ ದಿನಗಳಲ್ಲಿ ವಿಚಿತ್ರವಾದ ಆತಂಕವನ್ನು ಅನುಭವಿಸುತ್ತಿದ್ದೀರಿ. ಆತಂಕದ ಹೊಸ ಅಲೆ ಏಳಬಹುದು. ಹೊರಗಿನಿಂದ ಎಲ್ಲವೂ ಸಾಮಾನ್ಯವೆಂದು ತೋರುತ್ತದೆ, ಆದರೆ ಒಳಗೆ ಆಳವಾಗಿ ಏನೋ ಬರುತ್ತಿರುವಂತೆ ನಿಮಗೆ ಅನಿಸುತ್ತದೆ. ನೀವು ಯಾವುದೋ ಒಂದು ವಿಷಯದ ಮೇಲೆ ಗಮನ ಹರಿಸುತ್ತೀರಿ. ನೀವು ವೀಕ್ಷಿಸಲು ಕುಳಿತುಕೊಳ್ಳುತ್ತೀರಿ ಮತ್ತು ಇದ್ದಕ್ಕಿದ್ದಂತೆ ಕೆಲವು ಹಳೆಯ ಆಲೋಚನೆಗಳಲ್ಲಿ ಕಳೆದು ಹೋಗುತ್ತೀರಿ. ಸ್ನೇಹಿತರೆ, ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ದಿನ ಚೆನ್ನಾಗಿರಲಿ, ನಿಮ್ಮ ಕುಟುಂಬದವರ ಆರೋಗ್ಯ ಚೆನ್ನಾಗಿರಲಿ ಎಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಧನ್ಯವಾದಗಳು.